RCB ಅಂತ ಹೇಳಿದ್ರೆ ಅದೊಂದು ಬರೀ ತಂಡ ಅಲ್ಲ. RCB ಅಭಿಮಾನಿಗಳಿಗೆ ಅದೊಂದು ರೀತಿಯ ಎಮೋಷನ್ ಇದ್ದಾಗೆ. ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಒಂದು ದುರಂತದಿಂದ 11 ಜನ RCB ಅಭಿಮಾನಿಗಳನ್ನ ನಾವು ಕಳ್ಕೊಂಡ್ವಿ. ಆದ್ರೆ ಇದೀಗ ಒಂದು RCBಗೆ ಏನು ಒಂಥರ ಖುಷಿ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬೋದು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. RCB ಅಂತ ಹೇಳಿದ್ರೆ ಅದೊಂದು ಬರೀ ತಂಡ ಅಲ್ಲ. RCB ಅಭಿಮಾನಿಗಳಿಗೆ ಅದೊಂದು ರೀತಿಯ ಎಮೋಷನ್ ಇದ್ದಾಗೆ. ಅವರ ಗೆಲುವಲ್ಲಿ ನಾವು ನಮ್ಮ ಗೆಲುವನ್ನು ಕಾಣ್ತೀವಿ, ಅವರು ಸೋತಾಗ ನಾವು ಅತ್ತಿದ್ದೀವಿ. ಸೊ 2025 ನಮ್ಮ ಒಂದು RCB ಪಾಲಿಗೆ ಎಷ್ಟು ಸುಂದರ ಕ್ಷಣ ಆಗಿತ್ತು, ಅಷ್ಟೇ ಕರಾಳ ಕ್ಷಣ ಕೂಡ ಆಗಿತ್ತು. RCB 18 ವರ್ಷಗಳ ಬಳಿಕ ಏನು ಕಪ್ ಗೆತ್ತು. ಆದರೆ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಒಂದು ದುರಂತದಿಂದ 11 ಜನ ಏನು RCB ಅಭಿಮಾನಿಗಳನ್ನು ನಾವು ಕಳ್ಕೊಂಡ್ವಿ. ಸೊ ಇದೆಲ್ಲ ಆದಮೇಲೆ ಭದ್ರತಾ ವೈಫಲ್ಯದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಅದರ ಜೊತೆಗೆ ಗೃಹ ಇಲಾಖೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯಗಳನ್ನು ಅಥವಾ ಯಾವುದೇ ಆಟಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಇದೀಗ ಒಂದು RCBಗೆ ಏನು ಒಂಥರ ಖುಷಿ ಸುದ್ದಿ ಬಂದಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ವರ್ಷ RCB ಅಭಿಮಾನಿಗಳಿಗೆ ಒಂದು ಡೌಟ್ ಇತ್ತು. ಈ ವರ್ಷ ಹೋಮ್ ಗ್ರೌಂಡ್ ಅಲ್ಲಿ ಆಟ ಆಡುವ ನಮ್ಮ ಒಂದು ತವರಿನ ಒಂದು ಆಟನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಅವರು ಆಡ್ತಾರಾ ಅಥವಾ ಅದಕ್ಕೆ ಪರ್ಮಿಷನ್ ಇದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ RCB ಅಭಿಮಾನಿಗಳಿಗಿತ್ತು. ಅದರ ಜೊತೆಗೆ ಈ ಕಡೆ ಏನು RCB ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ, ಒಂದು ವೇಳೆ ಇಲ್ಲಿ ಪರ್ಮಿಷನ್ ಸಿಗಲ್ಲ ಅನ್ನೋ ಒಂದು ವಿಚಾರಕ್ಕಾಗಿ ಮುಂಬೈನ DY ಪಾಟೀಲ್ ಮೈದಾನದಲ್ಲಿ ಹೋಮ್ ಗ್ರೌಂಡ್ ಆಟಗಳನ್ನ ಆಡಿಸುವ ಅನ್ನೋ ಒಂದು ಯೋಚನೆಯನ್ನು ಕೂಡ ಮಾಡಿತ್ತು. ಸೊ ಇದಕ್ಕೆಲ್ಲದಕ್ಕೂ ಈಗ ಸದ್ಯಕ್ಕೆ ಒಂದು ಏನು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಮೊನ್ನೆ ಫೆಬ್ರವರಿ 12ರಂದು ನಡೆದಿರುವಂತಹ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ಮಹತ್ವದ ಘೋಷಣೆ ಆಗಿದೆ. ಅದರ ಪ್ರಕಾರ ಏನು ಅಂತ ಹೇಳಿದ್ರೆ ಏನು ಕುನ್ಹಾ ಕಮಿಟಿ ಅವರು ಏನು ಕೊಟ್ಟಿರುವಂತಹ ವರದಿಯನ್ನ ಅಥವಾ ಅವರು ಕೊಟ್ಟಿರುವಂತಹ ಕೆಲವೊಂದು ಕ್ರಮಗಳನ್ನು ಏನು ಇಟ್ಕೊಂಡು ಈ ವರ್ಷ 2026ರ ಒಂದು IPLನ ಆಡೋದಾದ್ರೆ ಮಾತ್ರ ಇಲ್ಲಿ ಏನು ಅವಕಾಶ ಅಂತ ಒಂದು ಮಾಡಿದ್ದಾರೆ. ಸೊ ಇದರ ಪ್ರಕಾರ ಕುನ್ಹಾ ಸಮಿತಿ ಅವರು ಕೊಟ್ಟಿರುವಂತಹ ಷರತ್ತುಗಳೇನಿದಾವೆ ಅದರ ಪ್ರಕಾರ ಏನು ನಡ್ಕೊಳ್ಳೋದಾದ್ರೆ ಮಾತ್ರ ಈ ವರ್ಷ ಏನು ಚಿನ್ನಸ್ವಾಮಿಯಲ್ಲಿ ಆ ಎಲ್ಲ ಒಂದು ಷರತ್ತುಗಳನ್ನು ಇದರಿಂದ ಆಯೋಜಿಸ್ತಾರೆ, ಏನು ಆಟಗಳನ್ನ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಪ್ರೇಕ್ಷಕರ ಸಂಖ್ಯೆ ಕಡಿತ. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು 40,000 ಜನಗಳು ಏನು ಕೂರುವಂತಹ ಒಂದು ಸ್ಟೇಡಿಯಂ ಆಗಿರಬಹುದು ಇದೆ. ಸೊ ಈ ಒಂದು 40,000ಕ್ಕಿಂತ ಕಮ್ಮಿ ಅಂದ್ರೆ 35,000 ಜನಗಳಷ್ಟು ಬರೋ ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಟಿಕೆಟ್ 35,000 ಜನಗಳಿಗಷ್ಟೇ ಮಾತ್ರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಏನಾದರೂ ಬಂದ್ರೆ ಅಥವಾ ಅದಕ್ಕಿಂತ ಹೆಚ್ಚು ಏನಾದರೂ ಟಿಕೆಟ್ಗಳನ್ನ ಮಾರಾಟ ಮಾಡಲಿಕ್ಕೆ ಹೋದ್ರೆ ಅನುಮತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ 4 ಪಟ್ಟು ಭದ್ರತೆ ಜಾಸ್ತಿ ಅಂತ ಏನು ಅಂತ ಹೇಳಿದ್ರೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ ಕಳೆದ ಬಾರಿಗಿಂತ 4 ಪಟ್ಟು ಹೆಚ್ಚು ಭದ್ರತೆಯನ್ನು ನಾವು ಈ ಬಾರಿ ವಹಿಸ್ತೀವಿ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ AI ಆಧಾರಿತ ಕ್ಯಾಮೆರಾಗಳನ್ನು ಯೂಸ್ ಮಾಡಿಕೊಂಡು ಈ ವರ್ಷ ಏನು ಭದ್ರತೆಯನ್ನ ನಾವು 4 ಪಟ್ಟು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕ್ರೀಡಾಂಗಣದಲ್ಲಿ ಆಗಿರ್ಬೋದು, ಕ್ರೀಡಾಂಗಣದ ಹೊರಗಡೆ ಏನಿದೆ ನಾರ್ಮಲ್ ಏನು ಅಂತ ಹೇಳಿದ್ರೆ RCB ಟೀಮ್ ಹೊರಗಡೆ ಬಂದಾಗ ಅಂದರೆ ಸ್ಟೇಡಿಯಂನ ಬಿಡಬೇಕಾದ್ರೆ ತುಂಬ ದೊಡ್ಡ ಸೆಲೆಬ್ರೇಷನ್ ಮಾಡ್ತಿದ್ರು, ತುಂಬ ಜನ ಬಂದುಬಿಟ್ಟು ಅಲ್ಲಿ ನಿಂತ್ಕೋತಿದ್ರು. ಸೊ ಅಲ್ಲಿ ಕೂಡ ತುಂಬ ಏನು ಭದ್ರತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ಕೆಲವೊಂದು ನೋ ಝೋನ್ ಏನು ನಿರ್ಬಂಧ ಪ್ರದೇಶಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಏನು ಕ್ರಮಗಳನ್ನು ಏನು ಪಾಲಿಸಿದ್ರೆ ಮಾತ್ರ ಈ ವರ್ಷದ 2026 IPL ಅಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೀತದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ RCB ಅವರಿಗೆ ತುಂಬ ಒಳ್ಳೆಯ ಸುದ್ದಿಯೇ. ಯಾಕಂತ ಹೇಳಿದ್ರೆ RCB ಅನ್ನೋ ಒಂದು ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತುಂಬ ಜನ ಬರ್ತಾರೆ, ಸ್ಟೇಡಿಯಂ ಅಲ್ಲಿ ಆಗಿರ್ಬೋದು, ಸ್ಟೇಡಿಯಂ ಹೊರಗಡೆ ಕೂಡ ಆಗಿರ್ಬೋದು. ಅಂದರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ ಅಷ್ಟೇ ಭದ್ರತೆಯಿಂದ ಈ ವರ್ಷ ನಡೀತಾ ಇದೆ. ಅಂದರೆ ಇಲ್ಲಾಂದ್ರೆ ತುಂಬ ಜನ ಬರೋದು, ಗಲಾಟೆ ಆಗೋದು, ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಭದ್ರತೆಯಿಂದ ಕೂಡ ಅಷ್ಟೇ ಕಾಲ್ತುಳಿತ ಕೂಡ ಏನು ಪ್ರಕರಣದಿಂದ ಈ ಎಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ. ಸೊ ಈ ಒಂದು ಖುಷಿಯನ್ನ RCB ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.